ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಒಂದು ವೈರಲ್ ಆಗಿದ್ದು ನಿಮಗೆ ಗೊತ್ತಿರುತ್ತೆ. ಆಗ ರಶ್ಮಿಕಾ ಅವರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಡೀಪ್ ಫೇಕ್ ವಿಡಿಯೋಸ್ ತುಂಬಾ ಭಯಾನಕ, ಈ ರೀತಿ ಮಾಡೋದನ್ನ ನಾವು ತಡಿಬೇಕು, ಆಕ್ಷನ್ ತಗೋಬೇಕು ಅಂತ ಲಬೋ ಅಂತ ಹೊಯ್ಕೊಂಡ್ರಪ್ಪ. ಅದು ಕಂತೆಕ್ಟ್ ಆಗಿ ಬಂತೆ ಅಂತ ಮೃಣಾಲ್ ಠಾಕೂರ್ ಅವರು ಕೂಡ ಈ ವಿಷಯದಲ್ಲಿ ರಶ್ಮಿಕಾ ಅವರ ಪರವಾಗಿ ಬ್ಯಾಟಿಂಗ್ ಆಡಿದ್ರು. ಅಲ್ಲ, ಇವ್ರುಗಳೆಲ್ಲ ಸಿನಿಮಾಗಳಲ್ಲಿ ಕೆಟ್ಟ ಬಟ್ಟೆ ಹಾಕೊಂಡು ಕೆಟ್ಟ ಸೀನ್ ಗಳಲ್ಲಿ ಕಾಣಿಸ್ಕೊಂತಾರೆ, ಕೊನೆಗೆ ಅದು ಕೇವಲ ಕಾಲ್ಪನಿಕ ಅಂತ ಹೇಳಿ ನುಣುಚ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ಇವರು ರಿಯಲ್ ಲೈಫ್ ಅಲ್ಲಾದ್ರೂ ಒಳ್ಳೆ ಬಟ್ಟೆಗಳು ಹಾಕ್ತಾರಿಯೇ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇವರೇ ಅಶ್ಲೀಲವಾದ ಬಟ್ಟೆಗಳನ್ನ ತೊಟ್ಕೊಂಡು ಅಶ್ಲೀಲವಾದ ಪೋಸ್ಟ್ ಗಳು ವಿಡಿಯೋಸ್ ಗಳನ್ನ ಹಾಕಿ ಬೇರೆಯವರು ಅದನ್ನೇ ಮಾಡಿದಾಗ ಸಭ್ಯಸ್ಥರ ತರ ಆಡೋದನ್ನ ನೋಡಿದಾಗ ಒಂದು ಗಾದೆ ನೆನಪಾಗುತ್ತೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಒಟ್ನಲ್ಲಿ ರಶ್ಮಿಕಾ ಮಂದಣ್ಣ ಅವರು ನ್ಯಾಷನಲ್ ಕ್ರಶ್ ಹೌದೋ ಇಲ್ವೋ ಗೊತ್ತಿಲ್ಲ, ನ್ಯಾಷನಲ್ ಬ್ರಷ್ ಆಗ್ತಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಬ್ರಷ್ ನ ಸಿಕ್ದವರೆಲ್ಲ ಉಜ್ಜ